ಕತ್ತಲು ಆವರಿಸಿದ ಒಂದು ಹೆದ್ದಾರಿ. ವಾಹನವೊಂದು ಅಂದ್ರೆ ಸುಮಾರು 100 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದೆ ಅಂದ್ಕೊಳ್ಳಿ. ಓಕೆ. ಎಲ್ಲವೂ ಸರಿಯಾಗಿಯೇ ಇದೆ ಎನ್ನುವಷ್ಟರಲ್ಲಿ ಆ ಚಾಲಕನ ಮಿದುಳು ಕೇವಲ 3 ಸೆಕೆಂಡುಗಳ ಕಾಲ ಕಂಪ್ಲೀಟ್ ಆಗಿ ಆಫ್ ಆಗುತ್ತೆ. ಅರೆ, ಕೇವಲ 3 ಸೆಕೆಂಡ್? ಹೌದು, ಕೇವಲ 3 ಸೆಕೆಂಡ್. ಆತನಿಗೆ ತಾನು ನಿದ್ರೆಗೆ ಜಾರಿದ್ದು ಗೊತ್ತೇ ಆಗಿರಲ್ಲ. ಕಣ್ಣು ತೆರೆದೇ ಇರ್ಬೋದು. ಆದರೆ ಆ 3 ಸೆಕೆಂಡುಗಳಲ್ಲಿ ಆ ವಾಹನ ಒಂದು ಫುಟ್ಬಾಲ್ ಮೈದಾನದಷ್ಟು ಉದ್ದದ ದೂರವನ್ನು ಕ್ರಮಿಸಿರುತ್ತೆ. ಬಾಪರೆ, ಅದು ನಿಜಕ್ಕೂ ಭಯಾನಕ ಅಲ್ವಾ? ಕಲ್ಪಿಸ್ಕೊಳ್ಳಿ, ಆ ಮೈದಾನದಷ್ಟು ಉದ್ದದ ರಸ್ತೆಯಲ್ಲಿ ಒಂದು ಸಣ್ಣ ತಿರುವಿದ್ರೆ ಅಥವಾ ಯಾರಾದ್ರೂ ರಸ್ತೆ ದಾಟ್ತಿದ್ರೆ. ಇದು ಯಾವುದೋ ಹಾಲಿವುಡ್ ಸೈನ್ಸ್ ಫಿಕ್ಷನ್ ಸಿನಿಮಾದ ದೃಶ್ಯ ಖಂಡಿತ ಅಲ್ಲ. ನಮ್ಮ ರಸ್ತೆಗಳಲ್ಲಿ ಪ್ರತಿದಿನ ಪ್ರತಿ ರಾತ್ರಿ ನಡೆಯುತ್ತಿರುವ ಮೈಕ್ರೋಸ್ಲೀಪ್ ವಾಸ್ತವ ಇದು. ಹೌದು, ಮೈಕ್ರೋಸ್ಲೀಪ್. ನಾವು ಸಾಮಾನ್ಯವಾಗಿ ರಸ್ತೆ ಅಪಘಾತಗಳ ಬಗ್ಗೆ ಮಾತಾಡುವಾಗ ಅದೊಂದು ಬಹಳ ಸರಳ ಲೆಕ್ಕಾಚಾರ ಅಂತ ಅಂದ್ಕೊಳ್ತೀವಿ. ಅಂದ್ರೆ ಅತಿವೇಗ ಪ್ಲಸ್ ತಪ್ಪು ನಿರ್ಧಾರ ಈಕ್ವಲ್ಸ್ ಅಪಘಾತ ಅಂತನಾ? ಎಕ್ಸಾಕ್ಟ್ಲಿ. ನಮಗೆ ಈ ತರಹದ ಸ್ಪಷ್ಟತೆ ಇಷ್ಟವಾಗುತ್ತೆ. ಅಂದ್ರೆ ತಪ್ಪು ಯಾರ್ದು, ಯಾರು ಸಿಗ್ನಲ್ ಜಂಪ್ ಮಾಡಿದ್ರು ಅಂತ ಸುಲಭವಾಗಿ ವರ್ಗೀಕರಣ ಮಾಡೋದು ನಮ್ಮ ಮಿದುಳಿಗೆ ಒಂದ್ ರೀತಿಯ ಸಮಾಧಾನ ಕೊಡುತ್ತೆ. ಕರೆಕ್ಟ್. ಬ್ಲೇಮ್ ಗೇಮ್ ಆಡೋದು ಸುಲಭ. ಖಂಡಿತ. ಆದರೆ ಅಪಘಾತದ ಹಿಂದಿನ ನಿಜವಾದ ಕಾರಣಗಳು ಆ ಎಕ್ಸ್ರೇ ರಿಪೋರ್ಟ್ನಲ್ಲಿ ಕಾಣುವ ಮೂಳೆ ಮುರಿತಕ್ಕಿಂತ ಬಹಳ ಸಂಕೀರ್ಣವಾಗಿರುತ್ತೆ ನೋಡಿ. ನಿಖರವಾಗಿ. ಮತ್ತು ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ಆ ಮೇಲ್ನೋಟದ ಸ್ಪಷ್ಟತೆಯೆಲ್ಲ ಮಾಯವಾಗುತ್ತೆ. ನಾವಿಂದು ಸೈಯದ್ ಅಬ್ದುಲ್ ಹಕೀಂ ಅವರು ಬರೆದಿರುವ ಹರ್ ಘರ್ ಸೆ ಏಕ್ ಸೈನಿಕ್ ಪುಸ್ತಕದ 5ನೇ ಅಧ್ಯಾಯದ ಮೇಲೆ ಕಂಪ್ಲೀಟ್ ಆಗಿ ಫೋಕಸ್ ಮಾಡ್ತಾ ಇದ್ದೀವಿ. ದ ಪ್ರೆಷರ್ಸ್ ದಟ್ ಪುಶ್ ಅಸ್. ಬಹಳ ಅದ್ಭುತವಾದ ಅಧ್ಯಾಯ. ಹೌದು, ಈ ಆಳವಾದ ವಿಶ್ಲೇಷಣೆಯ ಉದ್ದೇಶನೇ ಇದು. ರಸ್ತೆ ಅಪಘಾತಗಳಿಗೆ ಕೇವಲ ಆ ಚಾಲಕರ ಕೆಟ್ಟ ಅಭ್ಯಾಸಗಳಷ್ಟೇ ಕಾರಣವೇ, ಅಥವಾ ಅವರ ಹಿಂದಿರುವ ನಮ್ಗೆ ಯಾರಿಗೂ ಕಣ್ಣಿಗೆ ಕಾಣದ ದೊಡ್ಡ ವ್ಯವಸ್ಥೆಯ ಒತ್ತಡಗಳು ಕಾರಣವೇ? ಇದು ಬಹಳ ಕುತೂಹಲಕಾರಿ ಪ್ರಶ್ನೆ. ಯಾಕಂದ್ರೆ ಈ ಅಧ್ಯಾಯವು ಕೇವಲ ವ್ಯಕ್ತಿಯ ತಪ್ಪುಗಳಿಗಿಂತ ಮನುಷ್ಯನ ಕೈಮೀರಿದ ಅಂದ್ರೆ ಆ ವ್ಯವಸ್ಥೆಯ ಲೋಪಗಳನ್ನು ನಮ್ಮುಂದೆ ತೆರೆದಿಡುತ್ತೆ. ಹೌದು. ಚರ್ಚೆಯನ್ನು ಕೇವಲ ವೈಯಕ್ತಿಕ ನಿರ್ಧಾರಗಳಿಗೆ ಸೀಮಿತಗೊಳಿಸದೆ ಆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮನುಷ್ಯನನ್ನು ಯಾವ ಶಕ್ತಿಗಳು ದೂಡುತ್ತಿವೆ ಅನ್ನೋದರ ಅಸಲಿ ವಿಶ್ಲೇಷಣೆ ಈ ಅಧ್ಯಾಯದಲ್ಲಿದೆ. ಖಂಡಿತ. ನಾವೆಲ್ಲರೂ ಪ್ರತಿದಿನ ರಸ್ತೆಯಲ್ಲಿ ಓಡಾಡುವಾಗ ನಮ್ಮ ಪಕ್ಕದಲ್ಲಿ ಹೋಗುವ ವಾಹನದ ಚಾಲಕನ ತಲೆಯಲ್ಲಿ ಎಂತಹ ಆರ್ಥಿಕ ಮತ್ತು ಮಾನಸಿಕ ಯುದ್ಧ ನಡೀತಾ ಇರುತ್ತೆ ಅಂತ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಇದಾಗಿದೆ. ಇದನ್ನೇ ಸ್ವಲ್ಪ ಬಿಡಿಸಿ ನೋಡೋಣ. ಶ್ಯೂರ್. ಎಲ್ಲಿಂದ ಶುರು ಮಾಡೋಣ? ಮೊದಲು ವಾಣಿಜ್ಯ ಚಾಲಕರ ಅಂದ್ರೆ ಈ ಲಾರಿ ಚಾಲಕರು ಮತ್ತು ಡೆಲಿವರಿ ಹುಡುಗರ ವಾಸ್ತವವನ್ನು ನೋಡೋಣ. ಪುಸ್ತಕದಲ್ಲಿ ಒಂದು ಸ್ಪಷ್ಟ ಉದಾಹರಣೆ ಇದೆ. ದೆಹಲಿಯಿಂದ ಮುಂಬೈಗೆ ಕೇವಲ 72 ಗಂಟೆಗಳಲ್ಲಿ ಸರಕು ತಲುಪಿಸುವ ಗುರಿ ಹೊತ್ತ ಲಾರಿ ಚಾಲಕನ ಕಥೆ. ಓ, ಆ 72 ಗಂಟೆಗಳ ಡೆಡ್ಲೈನ್. ಹೌದು. ಆ ಗುರಿ ಮುಟ್ಟದಿದ್ರೆ ಅಥವಾ ಸ್ವಲ್ಪ ತಡವಾದ್ರೆ ಆತನ ಸಂಬಳದಲ್ಲಿ ನೇರ ಕಡಿತವಾಗುತ್ತೆ. ನೋಡಿ, ಈ 72 ಗಂಟೆಗಳ ಡೆಡ್ಲೈನ್ ಇದೆಯಲ್ಲ, ಇದು ಬಹಳ ಕ್ರೂರವಾದ ಲೆಕ್ಕಾಚಾರ. ಆ ಗುರಿಯಲ್ಲಿ ವಾಹನದ ಗರಿಷ್ಠ ವೇಗ ಮತ್ತು 2 ನಗರಗಳ ನಡುವಿನ ದೂರದ ಲೆಕ್ಕಾಚಾರ ಮಾತ್ರ ಇದೆಯೇ ಹೊರತು ಆ ಮನುಷ್ಯನ ದೇಹದ ಮಿತಿಯ ಲೆಕ್ಕಾಚಾರ ಎಲ್ಲೂ ಇಲ್ಲ. ಅಂದ್ರೆ ಆತನಿಗೆ ಸುಸ್ತಾಗುತ್ತೆ ಅನ್ನೋದನ್ನ ಕನ್ಸಿಡರ್ ಮಾಡೇ ಇಲ್ಲ. ಖಂಡಿತ ಇಲ್ಲ. ಮನುಷ್ಯನ ದೇಹಕ್ಕೆ ನಿದ್ರೆಯ ಅಗತ್ಯ ಇರುತ್ತೆ. ಮೆದುಳಿನಲ್ಲಿ ಅಡೆನೋಸಿನ್ ಎಂಬ ರಾಸಾಯನಿಕ ಶೇಖರಣೆಯಾದಾಗ ದೇಹವು ಕಡ್ಡಾಯವಾಗಿ ನಿದ್ರೆಗೆ ಜಾರಲೇಬೇಕು ಅಂತ ಆದೇಶ ಕೊಡುತ್ತೆ. ಇದು ಬಯಾಲಜಿ. ಹೌದು. ಆದರೆ ಬೆಳಗಿನ ಜಾವ 2 ಗಂಟೆಯ ಸಮಯದಲ್ಲಿ ಆ ಚಾಲಕ ಸಂಬಳ ಕಡಿತದ ಭಯದಿಂದ ನಿದ್ದೆ ಬರ್ತಾ ಇದ್ರೂ ಸ್ಟೀರಿಂಗ್ ಹಿಡಿದು ಕೂತಿರ್ತಾನೆ. ಆ ಸಮಯದಲ್ಲಿ ನಾವು ಆರಂಭದಲ್ಲಿ ಮಾತನಾಡಿದ ಮೈಕ್ರೋಸ್ಲೀಪ್ ಎಂಬ ಅತ್ಯಂತ ಅಪಾಯಕಾರಿ ಸ್ಥಿತಿಗೆ ಆತ ಜಾರ್ತಾನೆ. ಒಂದು ನಿಮಿಷ, ಇಲ್ಲಿ ನನಗೊಂದು ಪ್ರಶ್ನೆ ಮೂಡ್ತಾ ಇದೆ. ಅಂದ್ರೆ ತನಗೆ ವಿಪರೀತ ನಿದ್ರೆ ಬರ್ತಾ ಇದೆ, ಕಣ್ಣು ಮುಚ್ಕೊಳ್ತಾ ಇದೆ ಅಂತ ಆ ಚಾಲಕನಿಗೆ ಗೊತ್ತಿರುತ್ತಲ್ವಾ? ಹೌದು, ಗೊತ್ತಾಗ್ತಾ ಇರುತ್ತೆ. ಹಾಗಿದ್ದಾಗ ವಾಹನವನ್ನು ರಸ್ತೆಯ ಬದಿಗ ಹಾಕಿ ಒಂದೆರಡು ಗಂಟೆ ನಿದ್ರೆ ಮಾಡಬಾರ್ದಾ? ಪ್ರಾಣಕ್ಕಿಂತ ಆ ದಿನದ ಸಂಬಳ ಮುಖ್ಯನಾ? ಇದು ಒಂದ್ ರೀತಿಯ ಬೇಜವಾಬ್ದಾರಿತನ ಅನ್ಸಲ್ವಾ? ಮೇಲ್ನೋಟಕ್ಕೆ ಇದು ಖಂಡಿತ ಬೇಜವಾಬ್ದಾರಿತನ ಅಂಟ್ಲೇ ಅನ್ಸತ್ತೆ. ಆದರೆ ನಾವು ಆ ಚಾಲಕನ ದೃಷ್ಟಿಕೋನದಿಂದ ಆತನ ಆರ್ಥಿಕ ವ್ಯವಸ್ಥೆಯ ಹಿನ್ನೆಲೆಯಲ್ಲಿ ನೋಡ್ಬೇಕು. ಓಕೆ, ಹೇಗೆ? ಆತ ವಾಹನವನ್ನು ಸೈಡ್ಗೆ ಹಾಕಿ ಮಲಗಿದ್ರೆ ಆತನಿಗೆ ಕೇವಲ ಆ ದಿನದ ಸಂಬಳ ಕಡಿತ ಆಗಲ್ಲ. ಆತನ ಇಡೀ ತಿಂಗಳ ಇಎಂಐ, ಮಕ್ಕಳ ಶಾಲಾ ಶುಲ್ಕ ಎಲ್ಲದರ ಲೆಕ್ಕಾಚಾರವೂ ಬುಡಮೇಲಾಗುತ್ತೆ. ಅರೆ ಹೌದಲ್ಲ. ಜೊತೆಗೆ ಕಂಪನಿಗಳ ಜಿಪಿಎಸ್ ಟ್ರ್ಯಾಕಿಂಗ್ ವ್ಯವಸ್ಥೆ ಇದೆಯಲ್ಲ, ಅದು ಕೇವಲ ಟ್ರಕ್ ಎಲ್ಲಿದೆ ಅಂತ ಮಾತ್ರ ನೋಡುತ್ತೆ.
ಹೊರತು ಆ ಚಾಲಕನ ಹೃದಯ ಬಡಿತ ಹೇಗಿದೆ, ಆತನಿಗೆ ಎಷ್ಟು ನಿದ್ರೆ ಅವಶ್ಯಕತೆ ಇದೆ ಅಂತ ನೋಡಲ್ಲ. ಅಂದ್ರೆ ಮಷೀನ್ ತರ ಟ್ರೀಟ್ ಮಾಡ್ತಾರಾ? ಎಕ್ಸಾಕ್ಟ್ಲಿ. ಆತನಿಗೆ ತಾನು ಮಾಡ್ತಿರೋದು ಅಪಾಯಕಾರಿ ಅಂತ ಗೊತ್ತಿದ್ರೂ ಆ ಆರ್ಥಿಕ ಭಯ ಆತನನ್ನು ಆ ರಿಸ್ಕ್ ತೆಗೆದುಕೊಳ್ಳುವಂತೆ ದೂಡುತ್ತೆ. ಆಹಾ, ಈಗ ಅರ್ಥ ಆಗ್ತಾ ಇದೆ. ಇದು ಒಂದ್ ರೀತಿ ಒಲೆಯ ಮೇಲಿಟ್ಟಿರುವ ಪ್ರೆಷರ್ ಕುಕ್ಕರ್ ತರಹ. ಕೆಳಗಿನಿಂದ ಬೆಂಕಿ ಅಂದ್ರೆ ಆ ವ್ಯವಸ್ಥೆಯ ಡೆಡ್ಲೈನ್ ಒತ್ತಡ ಜಾಸ್ತಿ ಇದ್ದಾಗ ಮೇಲಿರುವ ಸೀಟಿ ಕೂಗ್ಲೇಬೇಕು ಅಲ್ವಾ? ಬಹಳ ಅದ್ಭುತವಾದ ಹೋಲಿಕೆ ಇದು. ಹೌದು. ಇಲ್ಲಿ ಚಾಲಕ ಕೇವಲ ಆ ಸಿಟಿಯ ಹಾಗೆ. ವ್ಯವಸ್ಥೆ ಆತನನ್ನು ಒಂದು ಯಂತ್ರದ ಸ್ಪೇರ್ ಪಾರ್ಟ್ ತರಹ ನೋಡ್ತಾ ಇದೆ. ಈ ವ್ಯವಸ್ಥೆಯು ಕೇವಲ ಸರಕು ಸಮಯಕ್ಕೆ ಸರಿಯಾಗಿ ತಲುಪಿದ್ಯಾ ಅಂತ ಮಾತ್ರ ನೋಡುತ್ತೆ. ಹೌದು. ಆ ವಾಹನದ ಅಕ್ಕಪಕ್ಕದಲ್ಲಿ ಸಂಚರಿಸುವ ಇತರ ಅಮಾಯಕ ಪ್ರಯಾಣಿಕರ ಜೀವದ ಅಪಾಯವನ್ನ ಆ ವ್ಯವಸ್ಥೆ ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ. ಖಂಡಿತ. ಇದೇ ರೀತಿಯ ಮತ್ತೊಂದು ಭೀಕರ ಒತ್ತಡವನ್ನು ನಾವು ಆಪ್ ಮೂಲಕ ಡೆಲಿವರಿ ಮಾಡುವ ಯುವಕರಲ್ಲೂ ಕಾಣಬಹುದು ಅಲ್ವಾ? ಅಯ್ಯೋ ಹೌದು. ಕೇವಲ 20 ಅಥವಾ 22 ವರ್ಷದ ಯುವಕರು ಅವರು. ಆತನ ಫೋನ್ನಲ್ಲಿ ಆಪ್ ಕೇವಲ 8 ನಿಮಿಷಗಳ ಡೆಲಿವರಿ ಗುರಿಯನ್ನು ತೋರಿಸ್ತಾ ಇರುತ್ತೆ. ಜೊತೆಗೆ ಕಸ್ಟಮರ್ಸ್ ಮೆಸೇಜ್ ಬೇರೆ. ಹೌದು. ಎಲ್ಲಿ ಬಂದ್ರಿ, ಬೇಗ ಬನ್ನಿ ಅಂತ. ಒಂದು ವೇಳೆ ತಡವಾದ್ರೆ ಗ್ರಾಹಕರು ಕೊಡುವ ರೇಟಿಂಗ್ ಕಡಿಮೆಯಾಗುವ ಭೀತಿ. ರೇಟಿಂಗ್ ಕಡಿಮೆಯಾದ್ರೆ ಆತನಿಗೆ ಆ ಆಪ್ನ ಅಲ್ಗಾರಿದಮ್ ಮುಂದಿನ ವಾರ ಆರ್ಡರ್ಗಳನ್ನೇ ಕೊಡಲ್ಲ. ಕೆಲಸವೇ ಹೋಗುವ ಅಪಾಯ. ಈ ಡೆಲಿವರಿ ಹುಡುಗನ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಆತನ ಗಮನ ರಸ್ತೆ ಮೇಲಿರುತ್ತೋ ಅಥವಾ ತನ್ನ ಫೋನ್ನಲ್ಲೋ. ಕೇವಲ 5 ನಿಮಿಷ ಲೇಟ್ ಆದ್ರೂ ಆತನಿಗೆ ಭಾರೀ ದಂಡ ಬೀಳುತ್ತೆ ಅಲ್ವಾ? ಖಂಡಿತ. ಇಲ್ಲಿ ಮನೋವಿಜ್ಞಾನದ ಡಿವೈಡೆಡ್ ಅಟೆನ್ಷನ್ ಅಂದ್ರೆ ವಿಭಜಿತ ಗಮನ ಎಂಬ ಪರಿಕಲ್ಪನೆ ಬರುತ್ತೆ. ಮನುಷ್ಯನ ಮಿದುಳು ಒಂದೇ ಬಾರಿಗೆ 2 ಕೆಲಸಗಳನ್ನು 100% ಏಕಾಗ್ರತೆಯಿಂದ ಮಾಡಲು ಸಾಧ್ಯವೇ ಇಲ್ಲ. ಅಂದ್ರೆ ಮಲ್ಟಿಟಾಸ್ಕಿಂಗ್ ಅನ್ನೋದು ಒಂದು ಮಿತ್ ಅಂತೀರಾ? ಎಕ್ಸಾಕ್ಟ್ಲಿ. ಮಿದುಳು ಕೇವಲ ಆ 2 ಕೆಲಸಗಳ ನಡುವೆ ಅತಿ ವೇಗವಾಗಿ ಸ್ವಿಚ್ ಆಗ್ತಾ ಇರುತ್ತೆ ಅಷ್ಟೇ. ಆ ಡೆಲಿವರಿ ಯುವಕನ ಮಿದುಳು ಒಂದೆಡೆ ಫೋನ್ನಲ್ಲಿ ಓಡುತ್ತಿರುವ ಟೈಮರ್, ಇನ್ನೊಂದೆಡೆ ಟ್ರಾಫಿಕ್, ಮತ್ತೊಂದೆಡೆ ಮ್ಯಾಪ್. ಹೀಗೆ ನಿರಂತರವಾಗಿ ಜಿಗಿಯುತ್ತಿರ್ತದೆ. ಹೌದು. ಆತನ ದೃಷ್ಟಿ ರಸ್ತೆಯ ಮೇಲಿದ್ರೂ ಮಿದುಳು ಆ ಮಾಹಿತಿಯನ್ನು ಗ್ರಹಿಸುತ್ತಿರುವುದಿಲ್ಲ. ಆತ ತನ್ನ ಆಪ್ ರೇಟಿಂಗ್ ಉಳಿಸ್ಕೊಳ್ಳೋ ಭರದಲ್ಲಿ 1 ಸೆಕೆಂಡ್ ತಡವಾಡಿ ಬ್ರೇಕ್ ಹಾಕಿದ್ರೂ ಸಾಕು, ಆತನ ಪ್ರಾಣವೇ ಹೋಗಬಹುದು. ನಿಜವಾದ ಕುತೂಹಲ ಶುರುವಾಗೋದೇ ಇಲ್ಲಿ. ಗ್ರಾಹಕರಿಗೆ ಬಿಸಿ ಬಿಸಿಯಾದ ಊಟ 5 ನಿಮಿಷ ಬೇಗ ಬರಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಆ ಆಸೆಯ ಹಿಂದೆ, ಆ 8 ನಿಮಿಷದ ಟೈಮರ್ ಹಿಂದೆ ಆ ಹುಡುಗನ ಪ್ರಾಣದ ಬೆಲೆ ಅಡಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಲ್ಗರಿದಮ್ಗಳಿಗೆ ಕರುಣೆ ಇರೋದಿಲ್ಲ ನೋಡಿ. ಸರಿ, ಈ ಡೆಲಿವರಿ ಹುಡುಗರ ಕತೆ ಬಿಡೋಣ. ಈ ಸಮಯದ ಒತ್ತಡ ಕೇವಲ ಆಪ್ಗಳಿಗೆ ಸೀಮಿತ ಅಲ್ಲ. ರಸ್ತೆಯಲ್ಲಿ ಓಡಾಡುವ ಪ್ರತಿಯೊಬ್ಬ ದಿನಗೂಲಿ ನೌಕರನಲ್ಲೂ, ಮುಖ್ಯವಾಗಿ ಆಟೋ ಚಾಲಕರಲ್ಲೂ ಈ ಬದುಕುಳಿಯುವ ಆತುರ ಇರುತ್ತಲ್ವಾ? ಪುಸ್ತಕದಲ್ಲಿ ಆಟೋ ಚಾಲಕನ ವಾಸ್ತವದ ಬಗ್ಗೆ ಬಹಳ ಆಳವಾಗಿ ಚರ್ಚಿಸಿದ್ದಾರೆ. ಖಂಡಿತ ಚರ್ಚಿಸಿದ್ದಾರೆ. ಒಬ್ಬ ಆಟೋ ಚಾಲಕನಿಗೆ ರಸ್ತೆಯ ಬದಿಯಲ್ಲಿ ಕೈಮಾಡಿ ನಿಲ್ಲಿಸುವ ಒಬ್ಬ ಪ್ರಯಾಣಿಕ ಕೇವಲ ಒಬ್ಬ ಗ್ರಾಹಕನಲ್ಲ. ಮತ್ತೆ ಆತ ಆ ದಿನದ ಊಟದ ಭರವಸೆ ಅಥವಾ ಮನೆ ಬಾಡಿಗೆಯ ಒಂದು ಸಣ್ಣ ಭಾಗ. ಆ ಪ್ರಯಾಣಿಕನನ್ನು ಬೇರೊಂದು ಆಟೋ ಬಂದು ಕರೆದುಕೊಂಡು ಹೋದರೆ ಆತನ ಆ ದಿನದ ಸಂಪಾದನೆಗೆ ದೊಡ್ಡ ಹೊಡೆತ ಬೀಳುತ್ತೆ. ಅರ್ಥವಾಯಿತು. ಆ ಒಂದು ಕ್ಷಣದಲ್ಲಿ ಪ್ರಯಾಣಿಕ ಕೈ ಮಾಡಿದ ತಕ್ಷಣ ಆತ ಕನ್ನಡಿ ನೋಡದೆ, ಬೇರೆ ವಾಹನಗಳ ಬಗ್ಗೆ ಯೋಚಿಸದೆ ಆತುರದಿಂದ ವಾಹನ ತಿರುಗಿಸ್ತಾನೆ. ಆತನ ಕಣ್ಣಿಗೆ ಆ ಕ್ಷಣದಲ್ಲಿ ಕಾಣುವುದು ಆ ಪ್ರಯಾಣಿಕ ಮಾತ್ರ. ಹೌದು. ಇದನ್ನೇ ಬಡತನದ ಅರಿವಿನ ಹೊರೆ ಅಂದ್ರೆ ಕಾಗ್ನಿಟಿವ್ ಲೋಡ್ ಆಫ್ ಪಾವರ್ಟಿ ಅಥವಾ ಸ್ಕ್ಯಾರ್ಸಿಟಿ ಮೈಂಡ್ಸೆಟ್ ಎನ್ನುವುದು. ಕಾಗ್ನಿಟಿವ್ ಲೋಡ್ ಆಫ್ ಪಾವರ್ಟಿ ಆಸಕ್ತಿದಾಯಕವಾಗಿದೆ. ನಮ್ಮ ಮಿದುಳಿನ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಎಂಬ ಭಾಗ ತಾರ್ಕಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ. ಅಂದ್ರೆ ಇಲ್ಲಿ ಸಡನ್ ಆಗಿ ಟರ್ನ್ ಮಾಡಿದ್ರೆ ಅಪಘಾತ ಆಗಬಹುದು, ಬೇಡ ಅಂತ ಹೇಳುವ ಭಾಗ ಅದು. ಓಕೆ. ಆದ್ರೆ ತೀವ್ರವಾದ ಆರ್ಥಿಕ ಒತ್ತಡದಲ್ಲಿರುವಾಗ ಮಿದುಳಿನ ಆ ಭಾಗ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದರ ಬದಲಾಗಿ ಮಿದುಳು ತಕ್ಷಣದ ಉಳಿವಿಗಾಗಿ ಅಂದ್ರೆ ಇಮಿಡಿಯೇಟ್ ಸರ್ವೈವಲ್ಗೆ ಹೆಚ್ಚು ಒತ್ತು ಕೊಡುತ್ತೆ. ಆತನಿಗೆ ಆ ಕ್ಷಣದಲ್ಲಿ ಟ್ರಾಫಿಕ್ ರೂಲ್ಸ್ಗಿಂತ ಆ ₹50 ಸಂಪಾದನೆ ಹೆಚ್ಚು ತುರ್ತಾಗಿ ಕಾಣುತ್ತೆ. ಒಂದು ನಿಮಿಷ, ಇಲ್ಲಿ ನಾನು ಸ್ವಲ್ಪ ಕಠಿಣವಾದ ವಿರೋಧ ವ್ಯಕ್ತಪಡಿಸ್ತೇನೆ. ಆರ್ಥಿಕ ಕಷ್ಟ ಇದೆ ಅನ್ನೋದು ನಿಜ. ಪ್ರತಿಯೊಬ್ಬರಿಗೂ ಅವರದೇ ಆದ ಸಮಸ್ಯೆಗಳಿರ್ತವೆ. ಆದರೆ ಅದಕ್ಕಾಗಿ ಈ ಟ್ರಾಫಿಕ್ ನಿಯಮಗಳನ್ನು ಮುರಿಯೋದು ಸರಿನಾ? ಬಡತನ ಇದೆ ಅಂತ ರಸ್ತೆಯಲ್ಲಿ ಬೇರೆಯವರ ಪ್ರಾಣದ ಜೊತೆ ಆಟ ಆಡೋ ಹಕ್ಕಿಲ್ಲ ಅಲ್ವಾ? ಇದು ಸ್ವಲ್ಪ ಅವರ ತಪ್ಪುಗಳನ್ನು ಸಮರ್ಥಿಸಿಕೊಂಡ ಹಾಗೆ ಅನಿಸಲ್ವಾ? ಇದು ಬಹಳ ಸಮಂಜಸವಾದ ಪ್ರಶ್ನೆ. ಇಲ್ಲಿ ಪುಸ್ತಕವಾಗಲಿ ಅಥವಾ ನಾವಾಗಲಿ ಅವರ ತಪ್ಪನ್ನು ಖಂಡಿತವಾಗಿ ಸಮರ್ಥನೆ ಮಾಡ್ತಾ ಇಲ್ಲ. ಓಕೆ, ಮತ್ತೆ ಬದಲಾಗಿ ಆ ತಪ್ಪಿನ ಹಿಂದಿನ ಮೆಕ್ಯಾನಿಸಂ
ಅಂದ್ರೆ ಕಾರ್ಯಾಚರಣೆಯ ವಿಧಾನವನ್ನು ವಿಶ್ಲೇಷಿಸ್ತಾ ಇದ್ದೀವಿ. ನಾವು ಕೇವಲ ಅವನು ರೂಲ್ಸ್ ಬ್ರೇಕ್ ಮಾಡಿದ ಅಂತ ಹೇಳಿ ದಂಡ ಹಾಕಿದ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಅಂದ್ರೆ ಆತನ ಮಿದುಳು ಆ ಪರಿಸ್ಥಿತಿಯಲ್ಲಿ ಯಾಕೆ ಆ ನಿರ್ಧಾರ ತೆಗೆದುಕೊಳ್ತು ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಅಂತೀರಾ? ಎಕ್ಸಾಕ್ಟ್ಲಿ. ಆರ್ಥಿಕ ಅಸಮಾನತೆ ಎಂಬುದು ರಸ್ತೆಯ ಮೇಲೆ ಹೇಗೆ ಪ್ರತಿಫಲಿಸುತ್ತೆ ಎನ್ನುವುದಕ್ಕೆ ಒಂದು ಉದಾಹರಣೆ ನೋಡಿ. ಆ ಕ್ಷಣದ ಆತುರದಲ್ಲಿ ಒಂದು ದುಬಾರಿ ಕಾರು ಮತ್ತು ಆಟೋ ನಡುವೆ ಅಪಘಾತವಾದರೆ ಏನಾಡುತ್ತೆ ಯೋಚಿಸಿ. ಇದು ಇಬ್ರು ಆಡೋ ಒಂದು ವಿಚಿತ್ರ ಆಟದಂತಿದೆ. ಕಾರಿನ ಮಾಲೀಕನಿಗೆ ಅಪಘಾತವಾದರೆ ಕೇವಲ ಇನ್ಶೂರೆನ್ಸ್ ಕಂಪನಿಗೆ ಒಂದು ಕಾಲ್ ಮಾಡ್ತಾನೆ, ಬೇರೊಂದು ಕ್ಯಾಬ್ ಬುಕ್ ಮಾಡಿ ಆಫೀಸ್ಗೆ ಹೋಗ್ಬಹುದು. ಹೌದು. ಆದರೆ ಆಟೋ ಚಾಲಕನಿಗೆ ಆ ಒಂದು ಸಣ್ಣ ತರಚುಗಾಯ ಅಥವಾ ಡೆಂಟ್ ಸರಿಪಡಿಸಲು 10 ದಿನಗಳ ಸಂಪಾದನೆ ಬೇಕಾಗುತ್ತೆ. ಆ 10 ದಿನ ಅವನ ಮನೆಯಲ್ಲಿ ಒಲೆ ಉರಿಯಲ್ಲ. ಅಂದ್ರೆ ರಸ್ತೆ ಎಲ್ಲರಿಗೂ ಒಂದೇ ಆಗಿದ್ರೂ ಅದರ ಶಿಕ್ಷೆ ಅವರವರ ಜೇಬಿನ ಗಾತ್ರವನ್ನು ಅವಲಂಬಿಸಿರುತ್ತಾ. ಹೌದು, ಇದು ಕಹಿಯಾದರೂ ವಾಸ್ತವ. ಒಂದೇ ಅಪಘಾತ, ಒಂದೇ ರಸ್ತೆ, ಆದರೆ ಅದರ ಪರಿಣಾಮ ಮಾತ್ರ ಅವರವರ ಆರ್ಥಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಇದು ರಸ್ತೆಯಲ್ಲಿರುವ ವರ್ಗ ಸಂಘರ್ಷ ಅಂತಲೇ ಹೇಳಬಹುದು. ನಿಜಕ್ಕೂ ಇದೊಂದು ಹೊಸ ದೃಷ್ಟಿಕೋನ. ಆದರೆ ನಾವು ಕೇವಲ ಚಾಲಕರ ಆರ್ಥಿಕ ಒತ್ತಡವನ್ನು ಮಾತ್ರ ದೂಷಿಸುವಂತಿಲ್ಲ. ಈ 5ನೇ ಅಧ್ಯಾಯವು ನಮ್ಮ ರಸ್ತೆಯ ವಿನ್ಯಾಸ ಮತ್ತು ಆಡಳಿತ ವ್ಯವಸ್ಥೆಯಲ್ಲಿನ ಲೋಪಗಳತ್ತ ಬಹುದೊಡ್ಡ ಬೆಳಕು ಚೆಲ್ಲುತ್ತೆ. ರಸ್ತೆ ಎಂಬ ಮೂಲಸೌಕರ್ಯವೇ ಕೆಲವೊಮ್ಮೆ ಕೊಲೆಗಾರನಾಡಿ ಬದಲಾಗುತ್ತೆ ಗೊತ್ತಾ? ಇದು ನಿಜಕ್ಕೂ ಆತಂಕಕಾರಿ ವಿಚಾರ. ಅಂದ್ರೆ ಒತ್ತಡ ಕೇವಲ ಮನುಷ್ಯರ ಮೇಲಷ್ಟೇ ಅಲ್ಲ, ರಸ್ತೆಯ ಪರಿಸ್ಥಿತಿಯೂ ಒಂದು ದೊಡ್ಡ ಕಾರಣ ಎನ್ನುತ್ತೆ ಈ ಅಧ್ಯಾಯ. ಖಂಡಿತ. ಉದಾಹರಣೆಗೆ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೊಸದಾಗಿ ಉದ್ಘಾಟನೆಯಾದ ರಸ್ತೆಯನ್ನು ಕೆಲವೇ ದಿನಗಳಲ್ಲಿ ಯಾವುದೋ ನೀರಿನ ಪೈಪ್ಲೈನ್ ಹಾಕಲು ಅಗಿಯುವುದು. ನಾವೆಲ್ಲರೂ ನಮ್ಮ ದೈನಂದಿನ ಜೀವನದಲ್ಲಿ ಇದನ್ನು ನೋಡಿದ್ದೇವೆ. ಇದನ್ನೇ ನಾವು ಆಡಳಿತಾತ್ಮಕ ಮತ್ತು ಅಧಿಕಾರಿಗಳ ಸಮನ್ವಯದ ಕೊರತೆ ಎನ್ನೋದು. ರಸ್ತೆ ನಿರ್ಮಿಸುವ ಇಲಾಖೆಗೂ, ನೀರಿನ ಪೈಪ್ ಅಳವಡಿಸುವ ಇಲಾಖೆಗೂ ಮತ್ತು ವಿದ್ಯುತ್ ಇಲಾಖೆಗೂ ನಡುವೆ ಯಾವುದೇ ಕಮ್ಯುನಿಕೇಷನ್ ಇರೋದಿಲ್ಲ. ಹೌದು, ಯಾವಾಗ್ಲೂ ಹೀಗೆ ಆಗುತ್ತೆ. ಒಂದು ಅತ್ಯುತ್ತಮವಾದ ರಸ್ತೆ ನಿರ್ಮಿಸಲ್ಪಟ್ಟಾಗ ಆ ರಸ್ತೆ ಚಾಲಕನಿಗೆ ಒಂದು ಭರವಸೆಯನ್ನು ನೀಡುತ್ತೆ. ನೀನು ನಿಗದಿತ ವೇಗದಲ್ಲಿ ವಿಶ್ವಾಸದಿಂದ ಚಲಿಸಬಹುದು, ಈ ರಸ್ತೆ ಸುರಕ್ಷಿತವಾಗಿದೆ ಅಂತ. ಆದ್ರೆ ಇದ್ದಕ್ಕಿದ್ದಂತೆ ಆ ರಸ್ತೆಯ ಮಧ್ಯೆ ಯಾವುದೇ ಸೂಚನೆ ಇಲ್ಲದೆ ಅಗೆದು ಬಿಟ್ಟರೆ ಆ ಭರವಸೆ ಮುರಿಯುತ್ತೆ. ಇದು ಹೇಗಿದೆ ಅಂದ್ರೆ, ಒಂದು ಸುಂದರವಾದ 3 ಅಂತಸ್ತಿನ ಮನೆ ಕಟ್ಟಿ ಅದ್ಭುತವಾಗಿ ಪೇಂಟ್ ಮಾಡಿ, ಆದ್ರೆ ಮೇಲಕ್ಕೆ ಹೋಗಲು ಮೆಟ್ಲುಗಳನ್ನೇ ಕಟ್ಲು ಮರ್ತ್ ಹಾಗೆ ಅಲ್ವಾ? ಹೌದು, ಎಕ್ಸಾಕ್ಟ್ಲಿ. ಎಲ್ಲವೂ ಇದೆ, ಆದ್ರೆ ಉಪಯೋಗಕ್ಕೆ ಬರ್ತಾ ಇಲ್ಲ. 2 ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಒಂದು ಟೇಬಲ್ ಮುಂದೆ ಕೂತು ಎಕ್ಸೆಲ್ ಶೀಟ್ಗಳನ್ನ ಮ್ಯಾಚ್ ಮಾಡ್ಕೊಳ್ಳದಿದ್ರೆ ಅದರ ಬೆಲೆಯನ್ನು ಸಾಮಾನ್ಯ ನಾಗರಿಕ ಹೆಲ್ಮೆಟ್ ಹಾಕೊಂಡು ರಸ್ತೆಯಲ್ಲಿ ತನ್ನ ಪ್ರಾಣ ಕೊಟ್ಟು ಏಕೆ ತರಬೇಕು? ಬಹಳ ನಿಖರವಾದ ವಿಶ್ಲೇಷಣೆ ಇದು. ಆ ಸಮನ್ವಯದ ಕೊರತೆ ನೇರವಾಗಿ ಜನರ ಪ್ರಾಣದ ಮೇಲೆ ಪರಿಣಾಮ ಬೀರುತ್ತೆ. ಇದರ ಜೊತೆಗೆ ಮತ್ತೊಂದು ಪ್ರಮುಖ ಸಮಸ್ಯೆಯನ್ನು ಅಧ್ಯಾಯದಲ್ಲಿ ಚರ್ಚಿಸಿದ್ದಾರೆ. ಅದ್ಯಾವುದು? ನಮ್ಮ ಹೈವೇಗಳು ನೇರವಾಗಿ ಹಳ್ಳಿಗಳ ಮೂಲಕ ಹಾದು ಹೋಗುವುದು. ಇಲ್ಲಿ 2 ಸಂಪೂರ್ಣ ವಿಭಿನ್ನ ಪ್ರಪಂಚಗಳು ಒಂದೇ ಜಾಗದಲ್ಲಿ ಮುಖಾಮುಖಿಯಾಗ್ತವೆ. ಹೈವೇ ಮುಟ್ಟು ಹಳ್ಳಿ. ಹೌದು. ಹೈವೇ ಎಂದರೆ 100-150 ಕಿಲೋಮೀಟರ್ ವೇಗ, ನಿರಂತರ ಚಲನೆ. ಆದರೆ ಹಳ್ಳಿ ಎಂದ್ರೆ ದೈನಂದಿನ ಬದುಕು, ರೈತರ ಓಡಾಟ, ದನಕರುಗಳ ಸಂಚಾರ, ಶಾಲಾ ಮಕ್ಕಳ ನಡೆದಾಟ. ಹೌದು, ಹೈವೇಯಲ್ಲಿ ವೇಗವಾಗಿ ಹೋಗಲು ಸರ್ಕಾರವೇ ಅನುಮತಿ ಕೊಟ್ಟಿರುತ್ತೆ. ಆದರೆ ಅದೇ ರಸ್ತೆಯಲ್ಲಿ ಸರ್ವಿಸ್ ರಸ್ತೆ ಇರೋದಿಲ್ಲ, ಸರಿಯಾದ ಬ್ಯಾರಿಕೇಡ್ ಇರೋದಿಲ್ಲ, ಇದ್ದಕ್ಕಿದ್ದಂತೆ ಹಸುವೊಂದು ಅಡ್ಡ ಬರುತ್ತೆ. ಅಥವಾ ಗುಂಡಿಗಳು ಎದುರಾಗ್ತವೆ. ಹೌದು, ಬಜೆಟ್ ಪಾಸ್ ಆಗಿದ್ರೂ ಬೀದಿ ದೀಪಗಳಿರೋದಿಲ್ಲ, ಕಗ್ಗತ್ತಲೆ. ಇಲ್ಲಿ ನಾವು ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರವನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ರಾತ್ರಿಯ ಹೊತ್ತು ಹೆಡ್ಲೈಟ್ ಬೆಳಕು ತಲುಪುವ ದೂರಕ್ಕಿಂತ ವಾಹನ ನಿಲ್ಲಿಸಲು ಬೇಕಾದ ದೂರ ಅಂದ್ರೆ ಬ್ರೇಕಿಂಗ್ ಡಿಸ್ಟೆನ್ಸ್ ಬಹಳ ಹೆಚ್ಚಾಗಿರುತ್ತೆ. ಲೈಟ್ ಕಮ್ಮಿ ದೂರ ಹೋಗುತ್ತೆ, ಗಾಡಿ ನಿಲ್ಲೋಕೆ ಜಾಸ್ತಿ ದೂರ ಬೇಕು. ಕರೆಕ್ಟ್. ಚಾಲಕನ ಕಣ್ಣಿಗೆ ಕತ್ತಲಲ್ಲಿ ಏನಾದ್ರೂ ಅಡ್ಡ ಬಂದಿರುವುದು ಕಂಡಾಗ ಮಿದುಳು ಆ ಮಾಹಿತಿಯನ್ನು ಸಂಸ್ಕರಿಸಿ ಕಾಲಿಗೆ ಬ್ರೇಕ್ ಒತ್ತಲು ಸೂಚನೆ ಕೊಡುವಷ್ಟರಲ್ಲಿ, ಅಂದ್ರೆ ಆತನ ರಿಯಾಕ್ಷನ್ ಟೈಮ್ನಲ್ಲಿ. ಹೌದು. ಮತ್ತು ಬ್ರೇಕ್ ಒತ್ತಿದ ನಂತರ ವಾಹನದ ಚಕ್ರಗಳು ರಸ್ತೆಯ ಮೇಲೆ ಉಜ್ಜಿ ವಾಹನ ಸಂಪೂರ್ಣವಾಗಿ ನಿಲ್ಲುವಷ್ಟರಲ್ಲಿ ವಾಹನ 100 ಮೀಟರ್ ಮುಂದಕ್ಕೆ ಹೋಗಿರುತ್ತೆ. ಅಂದ್ರೆ ಚಾಲಕನಿಗೆ ಎಷ್ಟೇ ಎಚ್ಚರಿಕೆ ಇದ್ರೂ, ಆತನ ರಿಫ್ಲೆಕ್ಸ್ ಎಷ್ಟೇ ಚುರುಕಾಗಿದ್ರೂ ಆ ಭೌತಶಾಸ್ತ್ರದ ನಿಯಮಗಳನ್ನಾತ ಮೀರುವಂತಿಲ್ಲಲ್ವಾ? ಅಕ್ಷರಶಃ ಹೌದು. ಕಗ್ಗತ್ತಲದಲ್ಲಿ 100 ಕಿಲೋಮೀಟರ್ ವೇಗದಲ್ಲಿ ಹೋಗುವಾಗ ಮುಂದೆ ಏನಿದೆ ಎಂದು ಅಂದಾಜಿಸುವುದು ಅಸಾಧ್ಯ.
ಹಾಗಾಗಿ ಇಂತಹ ಸಂದರ್ಭದಲ್ಲಿ ಅಪಘಾತವಾದಾಗ ಅದು ಸಂಪೂರ್ಣವಾಗಿ ಚಾಲಕನ ತಪ್ಪಲ್ಲ. ಬದಲಾಗಿ ಆ ವ್ಯವಸ್ಥೆಯ, ಆ ರಸ್ತೆಯ ವಿನ್ಯಾಸದ ಮತ್ತು ಸಮನ್ವಯದ ಕೊರತೆಯಂತೀರ. ಖಂಡಿತ. ರಸ್ತೆ ಸುರಕ್ಷತೆ ಎಂಬುದು ಕೇವಲ ಟ್ರಾಫಿಕ್ ಪೊಲೀಸ್ ವಿಭಾಗದ ಕೆಲಸ ಮಾತ್ರವಲ್ಲ, ಅದು ಒಟ್ಟಾರೆ ಆಡಳಿತದ ಜವಾಬ್ದಾರಿ ಎಂಬುದನ್ನು ಈ 5ನೇ ಅಧ್ಯಾಯ ಅತ್ಯಂತ ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತೆ. ಹಾಗಾದ್ರೆ ಇದನ್ನೆಲ್ಲ ದೇಶದ ಒಟ್ಟಾರೆ ಅಭಿವೃದ್ಧಿಯ ದೃಷ್ಟಿಯಿಂದ ಹೇಗೆ ನೋಡೋದು? ಪುಸ್ತಕದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ವಿಕಸಿತ ಭಾರತ 2047ರ ಕನಸಿನ ಉಲ್ಲೇಖ ಕೂಡ ಇದೆಯಲ್ವಾ? ಹೌದು, ಇದೆ. ಅಭಿವೃದ್ಧಿ ಅಂದರೆ ಕೇವಲ ಅಗಲವಾದ ಸೇತುವೆಗಳು ಮತ್ತು ವೇಗದ ರಸ್ತೆಗಳಲ್ಲ ಎಂಬುದು ಈ ಚರ್ಚೆಯಿಂದ ಸ್ಪಷ್ಟವಾಗ್ತಾ ಇದೆ. ಖಂಡಿತ. ಪುಸ್ತಕದಲ್ಲಿ ಯಾವುದೇ ರಾಜಕೀಯ ಒಲವು ತೋರದೆ ಬಹಳ ತಟಸ್ಥವಾಗಿ ಒಂದು ಅಂಶವನ್ನು ಹೇಳಿದ್ದಾರೆ. ಅಭಿವೃದ್ಧಿ ಎಂದರೆ ಕೇವಲ ಕಾಂಕ್ರೀಟ್, ಡಾಂಬರು ಮತ್ತು ಜಿಡಿಪಿ ಅಂಕಿಅಂಶಗಳಲ್ಲ. ಮತ್ತೆ ನಿಜವಾದ ಅಭಿವೃದ್ಧಿ ಅಂದ್ರೇನು? ಒಂದು ದೇಶ ನಿಜಕ್ಕೂ ಅಭಿವೃದ್ಧಿ ಆಗಿದೆ ಎಂದರೆ ಆ ದೇಶದ ಮೂಲ ಸೌಕರ್ಯಗಳು ಮನುಷ್ಯನ ಜೀವಕ್ಕೆ ಬೆಲೆ ಕೊಡುತ್ತಿವೆ ಎಂದರ್ಥ. ರಸ್ತೆಯು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋಗುವ ಪ್ರಯಾಣದ ಸಮಯವನ್ನು ಉಳಿಸಿದರ ಸಾಲದು, ಪ್ರಯಾಣಿಕನ ಜೀವವನ್ನೂ ಉಳಿಸಬೇಕು. ಅಬ್ಸಲ್ಯೂಟ್ಲಿ. ಮನುಷ್ಯನ ಜೀವಕ್ಕೆ ಬೆಲೆ ಕೊಡದ ಕೇವಲ ವೇಗವನ್ನು ಮಾತ್ರ ಆರಾಧಿಸುವ ಯಾವುದೇ ಅಭಿವೃದ್ಧಿ ಅಪೂರ್ಣವಾಗಿಯೂ ಉಳಿಯುತ್ತೆ ನೋಡಿ. ಹೌದು, ಕೇವಲ ವೇಗವಾಗಿ ಓಡುವುದಷ್ಟೇ ಮುಖ್ಯವಲ್ಲ, ಸುರಕ್ಷಿತವಾಗಿ ಗುರಿ ಮುಟ್ಟುವುದು ನಿಜವಾದ ಗೆಲುವು. ನಾವೆಲ್ಲರೂ ಎಷ್ಟು ಹೊತ್ತಿಗೆ ಡೆಸ್ಟಿನೇಷನ್ ತಲುಪ್ತೇವೆ ಎಂಬುದರ ಬಗ್ಗೆ ಯೋಚಿಸುತ್ತೇವೆ ಹೊರತು ಎಷ್ಟು ಸುರಕ್ಷಿತವಾಗಿ ತಲುಪ್ತೇವೆ ಎಂಬುದರ ಬಗ್ಗೆ ಮರೆತು ಬಿಡ್ತೀವಿ. ಕರೆಕ್ಟ್. ಮೂಲಸೌಕರ್ಯದಲ್ಲಿ ಎಂಪತಿ ಅಂದ್ರೆ ಸಹಾನುಭೂತಿ ಇರಬೇಕಲ್ವಾ? ಹೌದು. ಈ ದೃಷ್ಟಿಕೋನ ರಾಷ್ಟ್ರೀಯ ಮಟ್ಟದಲ್ಲಿ ಬದಲಾಗಬೇಕಿದೆ. ರಸ್ತೆ ಸುರಕ್ಷತೆ ಮತ್ತು ಸಾರ್ವಜನಿಕ ಆರೋಗ್ಯ ಹೇಗೆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರದ ಅಡಿಪಾಯವಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಿಜ. ಒಂದು ಪ್ರಾಣ ಹೋದ್ರೆ ಕೇವಲ ಆ ಕುಟುಂಬಕ್ಕಷ್ಟೇ ನಷ್ಟವಲ್ಲ, ಅದು ಇಡೀ ದೇಶದ ಮಾನವ ಸಂಪನ್ಮೂಲಕ್ಕೆ, ಆರ್ಥಿಕತೆಗೆ ಆದ ತುಂಬಲಾಗದ ನಷ್ಟ. ಖಂಡಿತ. ಈ ಸಂಪೂರ್ಣ ಚರ್ಚೆಯನ್ನು ನಾವು ಕ್ರೋಢೀಕರಿಸಿ ನೋಡುವುದಾದರೆ ಈ 5ನೇ ಅಧ್ಯಾಯದಲ್ಲಿ ವಿವರಿಸಿದಂತೆ ರಸ್ತೆ ಅಪಘಾತಗಳಿಗೆ ಕೇವಲ ಮೊಬೈಲ್ ನೋಡುವುದು ಅಥವಾ ಹೆಲ್ಮೆಟ್ ಹಾಕದಿರುವುದು ಮಾತ್ರ ಕಾರಣವಲ್ಲ. ಹೌದು, ಹೌದು. ಸಮಯದ ಓಟ, ಅಲ್ಗಾರಿದಮ್ಗಳ ಕ್ರೂರ ಡೆಡ್ಲೈನ್ಗಳು, ದೈನಂದಿನ ಆರ್ಥಿಕ ಸಂಕಷ್ಟ ಮತ್ತು ಮೂಲಸೌಕರ್ಯಗಳ ಸಮನ್ವಯದ ಕೊರತೆಯಂತಹ ಕಣ್ಣಿಗೆ ಕಾಣದ ಒತ್ತಡಗಳು ಎಷ್ಟು ದೊಡ್ಡ ಪಾತ್ರ ವಹಿಸುತ್ತವೆ ಎಂಬುದು ನಮಗಿಂದು ಸ್ಪಷ್ಟವಾಯಿತು. ಹೌದು. ಈ ಕಣ್ಣಿಗೆ ಕಾಣದ ಒತ್ತಡಗಳನ್ನು ಗುರುತಿಸುವುದು ರಸ್ತೆ ಸುರಕ್ಷತೆಯ ಮೊದಲ ಹೆಜ್ಜೆ. ನಾವು ಕೇವಲ ಚಾಲಕನಿಗೆ ದಂಡ ವಿಧಿಸುವ ಮೂಲಕ ಅಥವಾ ಆತನನ್ನು ಜೈಲಿಗೆ ಹಾಕುವ ಮೂಲಕ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸಲು ಸಾಧ್ಯವೇ ಇಲ್ಲ. ಅಂದ್ರೆ ಆ ಮೂಲ ಕಾರಣವನ್ನು? ಎಕ್ಸಾಕ್ಟ್ಲಿ. ಆತನ ಹಿಂದಿರುವ, ಆತನನ್ನು ಆ ತಪ್ಪು ಮಾಡುವಂತೆ ದೂಡುತ್ತಿರುವ ವ್ಯವಸ್ಥೆಯ ಒತ್ತಡದ ಶರಪಡಿಯನ್ನು ಮುರಿಯಬೇಕಾಗಿದೆ. ಖಂಡಿತ. ಇವತ್ತಿನ ಈ ವಿಶ್ಲೇಷಣೆ ಮುಗಿಸುವ ಮುನ್ನ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಮುಖ, ಬಹುಶಃ ಸ್ವಲ್ಪ ಪ್ರಚೋದನಾತ್ಮಕವಾದ ಯೋಚನೆಯಲ್ಲಿದೆ. ಓಕೆ, ಹೇಳಿ. ಒಂದು ಡೆಲಿವರಿ ಆಪ್ ತನ್ನ ಡೆಲಿವರಿ ಹುಡುಗ ಎಲ್ಲಿದ್ದಾನೆ, ಎಷ್ಟು ನಿಮಿಷದಲ್ಲಿ ಬರುತ್ತಾನೆ, ಯಾವ ರಸ್ತೆಯಲ್ಲಿ ಬರುತ್ತಿದ್ದಾನೆ ಅಂತ GPS ಮೂಲಕ ಅತ್ಯಂತ ಕರಾರುವಾಗಿ ಟ್ರ್ಯಾಕ್ ಮಾಡುತ್ತೆ ಅಲ್ವಾ? ಹೌದು, ಮಾಡ್ತಾರೆ. ಹಾಗಿದ್ದಾಗ ಅದೇ ತಂತ್ರಜ್ಞಾನವನ್ನು ಬಳಸಿ ಆತ ಮಿತಿಮೀರಿದ ವೇಗದಲ್ಲಿ ಹೋದಾಗ ಅಥವಾ ಅತಿಯಾದ ಟ್ರಾಫಿಕ್ ಇದ್ದಾಗ ಆತನ ಟಾರ್ಗೆಟ್ ಸಮಯವನ್ನು ಹೆಚ್ಚಿಸುವಂತೆ ಅಥವಾ ಆತನ ಆಪ್ ಲಾಕ್ ಆಗುವಂತೆ ಏಕೆ ಮಾಡಬಾರದು? ಇದು ಬಹಳ ಸ್ಟ್ರಾಂಗ್ ಪಾಯಿಂಟ್. ಊಟಕ್ಕಿಂತ ಆತನ ಜೀವ ಮುಖ್ಯ ಅಂತ ಆ ಕಂಪ್ನಿಗಳು ಏಕೆ ನಿರ್ಧರಿಸಬಾರದು? ತಂತ್ರಜ್ಞಾನ ಇರುವುದು ಮನುಷ್ಯನ ಜೀವ ಉಳಿಸುವುದಕ್ಕೋ ಅಥವಾ ಕೇವಲ ವ್ಯಾಪಾರದ ಲಾಭಕ್ಕೋ? ಇದೊಂದು ಅತ್ಯಂತ ಗಂಭೀರವಾದ ಯೋಚನೆ. ತಂತ್ರಜ್ಞಾನವನ್ನು ಕೇವಲ ವೇಗ ಹೆಚ್ಚಿಸಲು ಬಳಸುವುದಕ್ಕಿಂತ ಸುರಕ್ಷತೆಯ ಪರಿಹಾರವಾಗಿ ಬಳಸುವ ಇಚ್ಛಾಶಕ್ತಿ ನಮಗೆ ಬೇಕಾಗಿದೆ. ವ್ಯವಸ್ಥೆಗಳು ಹ್ಯೂಮನ್ ಸೆಂಟ್ರಿಕ್ ಆಗಬೇಕು, ಅಂದ್ರೆ ಮನುಷ್ಯ ಕೇಂದ್ರಿತವಾಗಬೇಕು, ಯಂತ್ರ ಕೇಂದ್ರಿತವಲ್ಲ. ಖಂಡಿತ. ಕಾರ್ಯಕ್ರಮದ ಆರಂಭದಲ್ಲಿ ನಾವು ಹೇಳಿದ ಆ ಎಕ್ಸ್ರೇ ರಿಪೋರ್ಟ್ ನೆನಪಿದೆಯಲ್ವೇ? ರಸ್ತೆ ಅಪಘಾತಗಳೆಂಬುದು ಮುರಿದ ಮೂಳೆಯಷ್ಟು ಸರಳವಲ್ಲ, ಸ್ಪಷ್ಟವಲ್ಲ. ಹೌದು. ಬದಲಾಗಿ ನೂರಾರು ಸಾಮಾಜಿಕ, ಆರ್ಥಿಕ ಮತ್ತು ಆಡಳಿತಾತ್ಮಕ ಒತ್ತಡಗಳ ಒಂದು ಜಟಿಲವಾದ ಜಾಲ. ಆ ಜಾಲದ ಆಳವಾದ ಎಕ್ಸ್ರೇ ತೆಗೆಯುವ ಕೆಲಸವನ್ನು ಇಂದು ನಾವು ಮಾಡಿದ್ದೇವೆ. ಈ ಹೊಸ ದೃಷ್ಟಿಕೋನವನ್ನು ನಮ್ಮ ಮುಂದಿನ ದೈನಂದಿನ ಪ್ರಯಾಣದಲ್ಲಿ ನಾವೆಲ್ಲರೂ ನೆನಪಿಸಿಕೊಳ್ಳೋಣ. ಖಂಡಿತ. ರಸ್ತೆಯಲ್ಲಿ ಧಾವಿಸುತ್ತಿರುವ ಆ ಯುವ ಡೆಲಿವರಿ ಹುಡುಗ, ಆ ಆಟೋ ಚಾಲಕ, ಆ ಹೆದ್ದಾರಿಯ ಲಾರಿ ಚಾಲಕ, ಎಲ್ಲರ ಹಿಂದೆಯೂ ಒಂದು ದೊಡ್ಡ ಹೋರಾಟವಿದೆ, ಒಂದು ಕಣ್ಣಿಗೆ ಕಾಣದ ವ್ಯವಸ್ಥೆಯ ಚಾಟಿಯೇಟಿದೆ. ಈ ಆಳವಾದ ವಿಶ್ಲೇಷಣೆಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಸುರಕ್ಷಿತವಾಗಿರಿ, ಜವಾಬ್ದಾರಿಯಿಂದ ಚಲಾಯಿಸಿ. ನಮಸ್ಕಾರ.